ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯನ ಆರಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರ ದಿನ ರಥಸಪ್ತಮಿ ದಿನ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಆಚರಿಸಲಾಗುವ ಈ ಹಬ್ಬದ ಕುರಿತಾದ ಲೇಖನ ಇಲ್ಲಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನನ್ನ ಪ್ರತ್ಯಕ್ಷ ದೈವ ಅಂತ ಕರಿತೀವಿ. ಸೂರ್ಯನ ಚಲನೆಯಲ್ಲಿನ ಬದಲಾವಣೆ ಮತ್ತೆ ಆತನ ಜನ್ಮ ದಿನವನ್ನು ಪ್ರತಿನಿಧಿಸುವ ಹಬ್ಬವೇ ರಥಸಪ್ತಮಿ. ಇದನ್ನ ಮಾಘ ಸಪ್ತಮಿ ಅಥವಾ ಸೂರ್ಯ ಜಯಂತಿ ಅಂತಲೂ ಕೂಡ ಕರೆಯಲಾಗುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ 2026 ಜನವರಿ 25ನೇ ತಾರೀಕು ಭಾನುವಾರದಂದು ರಥಸಪ್ತಮಿಯನ್ನು ಆಚರಿಸಲಾಗ್ತಾ ಇದೆ. ಭಾನುವಾರವು ಸೂರ್ಯನಿಗೆ ಪ್ರಿಯವಾದ ದಿನವಾದ್ರಿಂದ ಈ ಬಾರಿ ಈ ಹಬ್ಬಕ್ಕೆ ಮತ್ತಷ್ಟು ವಿಶೇಷತೆ ಬಂದಿದೆ. ರಥಸಪ್ತಮಿಯ ಹಿನ್ನೆಲೆ ಮತ್ತು ಪುರಾಣದ ಉಲ್ಲೇಖ ಈ ರೀತಿ ಇದೆ. ಸೂರ್ಯನ ಜನ್ಮ ಯಾವ ರೀತಿ ಆಯಿತು ಅಂತ ಅಂದರೆ, ಪುರಾಣಗಳ ಪ್ರಕಾರ ಕಶ್ಯಪ ಮುನಿ ಮತ್ತು ಅತಿಥಿ ದಂಪತಿಗೆ ಸೂರ್ಯ ದೇವನು ಜನಿಸಿದ ದಿನವಿದು. ಜಗತ್ತಿಗೆ ಬೆಳಕು ನೀಡಲು ಸೂರ್ಯನು ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದರಿಂದ ಇದನ್ನು ಸೂರ್ಯ ಜಯಂತಿ ಅಂತಲೂ ಕೂಡ ಕರೆಯಲಾಗುತ್ತೆ. ದಿಕ್ಕು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಅಂದರೆ, ಉತ್ತರಾಯಣ ಪುಣ್ಯಕಾಲದ ಆರಂಭದ ನಂತರ ಸೂರ್ಯನು ತನ್ನ 7 ಕುದುರೆಗಳ ರಥವನ್ನು ಉತ್ತರ ದಿಕ್ಕಿನತ್ತ ತಿರುಗಿಸಿ ಸಂಚರಿಸುವ ದಿನವೇ ರಥಸಪ್ತಮಿ. ಈ 7 ಕುದುರೆಗಳು ವಾರದ 7 ದಿನಗಳನ್ನು ಮತ್ತು ರಥದ 12 ಚಕ್ರಗಳು ವರ್ಷದ 12 ರಾಶಿಗಳನ್ನು ಸಂಕೇತಿಸುತ್ತೆ. ಇನ್ನು ಧಾರ್ಮಿಕ ಮತ್ತು ಆರೋಗ್ಯದ ಮಹತ್ವ ಈ ರೀತಿ ಇದೆ. ಆರೋಗ್ಯಂ ಭಾಸ್ಕರಾದಿ ಚೇತ ಅಂದರೆ ಆರೋಗ್ಯಕ್ಕಾಗಿ ಸೂರ್ಯನನ್ನು ಪ್ರಾರ್ಥಿಸಬೇಕು ಎಂಬ ನಾಣ್ಣುಡಿ ಇದೆ. ರಥಸಪ್ತಮಿಯಂದು ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳೋದ್ರಿಂದ ಚರ್ಮ ವ್ಯಾಧಿಗಳು ದೂರವಾಗಿ ಚೈತನ್ಯ ಲಭಿಸುತ್ತೆ. ಸೂರ್ಯನ ನಮಸ್ಕಾರ. ಈ ದಿನ ಸೂರ್ಯನ ನಮಸ್ಕಾರ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಆಚರಿಸುವ ವಿಧಾನ ಈ ರೀತಿ ಇದೆ. ರಥಸಪ್ತಮಿಯಂದು ವಿಶೇಷವಾಗಿ ಅರ್ಘ್ಯ ನೀಡೋದು ತುಂಬಾ ಮುಖ್ಯವಾಗಿರುತ್ತೆ. ದಿನ ಎಕ್ಕದ ಎಲೆಗಳ ಸ್ನಾನ ಮಾಡಬೇಕು. ಅಂದರೆ ಈ ದಿನ ತಲೆಯ ಮೇಲೆ 7 ಎಕ್ಕದ ಎಲೆಗಳನ್ನು, ಅಂದರೆ ತಲೆಯ ಮೇಲೆ 1, ಭುಜಗಳ ಮೇಲೆ 2, ಮಂಡಿಗಳ ಮೇಲೆ 2 ಹಾಗೂ ಪಾದಗಳ ಮೇಲೆ 2 ಈ ರೀತಿ ಇಟ್ಕೊಂಡು ಸ್ನಾನ ಮಾಡುವಂಥ ಪದ್ಧತಿ ಇದೆ. ಇದು ಶರೀರದ ಕಲ್ಮಶಗಳನ್ನು ಹೋಗಲಾಡಿಸುತ್ತೆ ಅನ್ನೋ ನಂಬಿಕೆ ಇದೆ. ಅರ್ಘ್ಯ ಯಾವ ರೀತಿ ಪ್ರಧಾನವಾಗಿದೆ ಅಂತ ಅಂದರೆ, ನದಿಯಲ್ಲಿ ಅಥವಾ ಮನೆಯಲ್ಲೂ ಕೂಡ ಸ್ನಾನ ಮಾಡ್ಬೋದು. ನಂತರ ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಂಡು ಕೆಂಪು ಹೂವು, ಅಕ್ಷತೆ ಮಿಶ್ರಿತ ನೀರನ್ನು ಅರ್ಪಿಸಬೇಕು. ಇನ್ನು ಮನೆಯ ಅಂಗಳದಲ್ಲಿ ಸೂರ್ಯನ ರಥದ ರಂಗೋಲಿಯನ್ನು ಹಾಕಿಬಿಟ್ಟು ಪೂಜೆ ಮಾಡಬೇಕು. ಸೂರ್ಯನ ಕಿರಣಗಳು ಬೀಳುವಂಥ ಜಾಗದಲ್ಲಿ ಒಲೆನ ಇಟ್ಬಿಟ್ಟು ಹಾಲು ಉಗ್ಸೋವಂಥದ್ದು, ಅದರಲ್ಲಿ ಹೊಸ ಅಕ್ಕಿಯನ್ನು ಹಾಕ್ಬಿಟ್ಟು ಪಾಯಸ ಮಾಡುವಂಥದ್ದು ಅಥವಾ ಪರಮಾನ್ನವನ್ನು ತಯಾರಿಸ್ಬಿಟ್ಟು ಸೂರ್ಯನಿಗೆ ನೈವೇದ್ಯ ಮಾಡಲಾಗುತ್ತೆ. ಈ ದಿನ ಅತಿ ಮುಖ್ಯವಾಗಿ ದಾನ ಮತ್ತು ಫಲ ಕೊಡುವಂಥದ್ದು ಕೂಡ ಮುಖ್ಯ ಆಗಿರುತ್ತೆ. ಈ ದಿನ ಸಕ್ಕರೆ, ವಸ್ತ್ರ ಮತ್ತು ಗೋಧಿಯನ್ನು ದಾನ ಮಾಡುವುದು ಶ್ರೇಷ್ಠ. ರಥಸಪ್ತಮಿಯ ದಿನ ಮಾಡುವ ಪೂಜೆಯು 7 ಜನ್ಮಗಳ ಪಾಪಗಳನ್ನು ಪರಿಹರಿಸುತ್ತೆ ಅಂತ ನಂಬಿಕೆ ಇದೆ. ಇದಿಷ್ಟು ಕೂಡ ರಥಸಪ್ತಮಿಯ ಹಿನ್ನೆಲೆ, ವಿಶೇಷತೆ, ಮಹತ್ವ, ಸ್ನಾನ ಮಾಡುವಂಥದ್ದು, ಅರ್ಘ್ಯ ಕೊಡುವಂಥದ್ದು, ದಾನ ಮತ್ತು ಫಲದ ಮಾಹಿತಿಗಳು. ನಾಳೆ ತಪ್ಪದೆ ಎಲ್ಲರೂ ಕೂಡ ರಥಸಪ್ತಮಿಯನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.